ಚಿತ್ರರಂಗದ ಇತಿಹಾಸದಲ್ಲೇ ಯಾರಿಗೂ ಬಾರದ ಕುಖ್ಯಾತಿ ದರ್ಶನ್ಗೆ ಬಂದಿದೆ. ಸ್ಯಾಂಡಲ್ವುಡ್ ಸಾರಥಿ ಕೈಗೆ ನರವಧಿಯ ನೆತ್ತರು ಮೆತ್ತಿಕೊಂಡಿದೆ. ಒಂದು ಕಮೆಂಟ್ಗೆ ಉಸಿರನ್ನೇ ನಿಲ್ಲಿಸಿ ಪರಪ್ಪನ ಅಗ್ರಹಾರದ ಕತ್ತಲ ಕೋಣೆ ಸೇರುವಂತಾಗಿದೆ. ಇದೀಗ ಪ್ರಕರಣದ ತನಿಖೆ ಮಾಡ್ತಾ ಇರೋ ಪೊಲೀಸರು ದರ್ಶನ್ ಮೇಲಿನ ಆರೋಪ ಸಾಬೀತುಪಡಿಸೋದಕ್ಕೆ ಮಹತ್ವದ ಹೆಜ್ಜೆ ಇಟ್ಟಿದ್ದಾರೆ. ಆರೋಪಿಗಳನ್ನೇ ಸಾಕ್ಷಿ ಮಾಡಿ ಕೊಲೆ ಪ್ರಕರಣವನ್ನ ಮತ್ತಷ್ಟು ಸ್ಟ್ರಾಂಗ್ ಮಾಡೋದಕ್ಕೆ ಮುಂದಾಗಿದ್ದಾರೆ. ಕ್ಷಣಕ್ಕೊಂದು ಸುಳಿವು, ದಿನಕ್ಕೊಂದು ಟ್ವಿಸ್ಟ್, ಹಲವಾರು ಜನರ ವಿಚಾರಣೆ, ನೂರಾರು ಸಾಕ್ಷ್ಯ. ಇದು ರೇಣುಕಾಸ್ವಾಮಿ ಕೊಲೆ ಕೇಸ್ನ ತನಿಖೆ. ಪಟ್ಟಣಗೆರೆ ಶೆಡ್ನ ರಕ್ತ ಚರಿತ್ರೆಯ ಬೆನ್ನು ಹತ್ತಿರುವಂತಹ ಬೆಂಗಳೂರು ಪೊಲೀಸರು ಬೀಭತ್ಸ ಕೃತ್ಯದ ಇಂಚಿಂಚನ್ನೂ ಜಾಲಾಡ್ತಾ ಇರೋ ರೀತಿ, ಡೆವಿಲ್ ಗ್ಯಾಂಗ್ನ ಕುಕೃತ್ಯವನ್ನ ಬಯಲಿಗೆಳೆಯಲು ಮಾಡ್ತಾ ಇರೋ ಎನ್ಕ್ವೈರಿ, ಡೆವಿಲ್ ಗ್ಯಾಂಗ್ ಸದಸ್ಯರೇ ಕೊಲೆ ಪ್ರಕರಣದ ವಿಟ್ನೆಸ್. ಮೃತದೇಹ ಎಸೆದಿದ್ದ ಆರೋಪಿಗಳಿಂದ ದರ್ಶನ್ಗೆ ಕುತ್ತು. ರೇಣುಕಾಸ್ವಾಮಿ ಮೇಲೆ ಡೆವಿಲ್ ಗ್ಯಾಂಗ್ ಮೃಗೀಯವಾಗಿ ಎರಗಿ ಕೊಂದು ಹಾಕಿದೆ. ನರಬಲಿಯನ್ನ ಪಡೆದು ಜೈಲು ಕಂಬಿಯ ಹಿಂದೆ ಸೇರಿದೆ. ಇದೀಗ ಪ್ರಕರಣದ ತನಿಖೆ ಮಾಡ್ತಾ ಇರೋ ಪೊಲೀಸರು ಕೊಲೆ ಕೇಸಲ್ಲಿ ಸಾಕ್ಷಿ ನಾಶ ಮಾಡೋಕೆ ಬಂದವರನ್ನೇ ಸಾಕ್ಷಿಯಾಗಿ ಪರಿಗಣಿಸಲು ಪ್ಲಾನ್ ಮಾಡಿದ್ದಾರೆ. ದರ್ಶನ್ನಿಂದ ಡೀಲ್ ಪಡೆದು ಸಾಕ್ಷಿ ನಾಶ ಮಾಡಿ ಶರಣಾಗಿದ್ದವರೇ ಹತ್ಯೆಯ ಪ್ರಮುಖ ವಿಟ್ನೆಸ್ ಆಗಲಿದ್ದಾರೆ. ಡೆವಿಲ್ ಗ್ಯಾಂಗ್ ಮೇಲೆ ಬಂದಿರುವಂತಹ ಕೊಲೆ ಆರೋಪದಲ್ಲಿ ತುಮಕೂರಿನ ಕಾರಾಗೃಹ ಸೇರಿರೋ 3 ಆರೋಪಿಗಳೇ ಸದ್ಯ ಪ್ರಕರಣದಲ್ಲಿ ಪ್ರಮುಖ ಸಾಕ್ಷಿಗಳಾಗಿರೋದು ಕನ್ಫರ್ಮ್ ಆಗಿದೆ. ಹಾಗಾದ್ರೆ ಯಾರು ಆ 3 ಆರೋಪಿಗಳು ಅಂತ ನೋಡುವುದಾದ್ರೆ, ಕೊಲೆ ಆರೋಪದಲ್ಲಿ ಜೈಲು ಸೇರಿರೋ 15ನೇ ಆರೋಪಿ ಕಾರ್ತಿಕ್ ಅಲಿಯಾಸ್ ಕಪ್ಪೆಯನ್ನ ಕೊಲೆ ಕೇಸ್ನ ಪ್ರಮುಖ ಸಾಕ್ಷಿಯನ್ನಾಗಿ ಮಾಡೋಕೆ ಪೊಲೀಸರು ಮುಂದಾಗಿದ್ದಾರೆ. ಇನ್ನು 8ನೇ ಆರೋಪಿ ರವಿ ಕೂಡ ಪ್ರಮುಖ ಸಾಕ್ಷಿಯಾಗುವುದು ಪಕ್ಕಾ ಆಗಿದೆ. ಉಳಿದಂತೆ 17ನೇ ಆರೋಪಿ ನಿಖಿಲ್ ನಾಯಕ್ ಕೂಡ ದರ್ಶನ್ ವಿರುದ್ಧ ಸಾಕ್ಷಿಯಾಗಿ ಕಾಣುವುದರಲ್ಲಿ ಯಾವುದೇ ಅನುಮಾನವಿಲ್ಲ. ಅಂದ್ಹಾಗೆ ಈ 3 ಆರೋಪಿಗಳನ್ನ ತುಮಕೂರಿಗೆ ಶಿಫ್ಟ್ ಮಾಡೋಕು ಕಾರಣ ಇದೆ. ಈ 3 ರೇಣುಕಾಸ್ವಾಮಿ ಡೆಡ್ ಬಾಡಿನ ಸುಮನಹಳ್ಳಿಯ ರಾಜಕಾಲುವೆ ಬಳಿ ಎಸ್ತಿದ್ದವರು. ಅಲ್ಲದೆ ಇವರನ್ನೇ ಸಾಕ್ಷಿಯಾಗಿ ಪರಿಗಣಿಸಲಾಗಿದ್ದು, ಈ 3 ಆರೋಪಿಗಳಿಂದ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಹೀಗಾಗಿ ಪರಪ್ಪನ ಅಗ್ರಹಾರ ಬಿಟ್ಟು ಬೇರೆಡೆ ಇರಿಸಲಾಗಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಸಾಕ್ಷಿ ನಾಶ ಮಾಡೋಕೆ ಬಂದಿದ್ದವರೇ ಈಗ ಪ್ರಮುಖ ಸಾಕ್ಷಿಗಳಾಗಿದ್ದಾರೆ. ರೇಣುಕಾಸ್ವಾಮಿ ಮೃತದೇಹದ ಡಿಸ್ಪೋಸ್ ಮಾಡೋಕೆ ರವಿ, ನಿಖಿಲ್ ನಾಯಕ್, ಕಾರ್ತಿಕ್ ಅಲಿಯಾಸ್ ಕಪ್ಪೆ ಹೋಗಿದ್ರು. ಜೂನ್ 9ರ ರಾತ್ರಿ ಮೃತದೇಹವನ್ನ ಸುಮ್ಮನಹಳ್ಳಿ ಬಳಿಯ ರಾಜಕಾಲುವೆ ಮೇಲೆ ಬಿಸಾಡಿ ಬಂದಿದ್ರು. ಇದೀಗ ಈ 3ರನ್ನು ಜಡ್ಜ್ ಮುಂದೆ ಹಾಜರುಪಡಿಸಿ ಸಿಆರ್ಪಿಸಿ 164 ಅಡಿಯಲ್ಲಿ ಹೇಳಿಕೆಯನ್ನ ದಾಖಲಿಸಿದ್ದಾರೆ. ಹೀಗಾಗಿ ಈ 3ರೇ ಕೊಲೆ ಕೇಸ್ನಲ್ಲಿ ಪ್ರಬಲ ಸಾಕ್ಷಿಯಾಗುವ ಸಾಧ್ಯತೆ ಇದೆ. ಸಾಕ್ಷಿ ನಾಶ ಮಾಡೋಕ್ ಹೋದವರೇ ಈಗ ಪ್ರಮುಖ ಸಾಕ್ಷಿಯಾಗಿರುವುದು ಕೇಸ್ ಮತ್ತಷ್ಟು ಸ್ಟ್ರಾಂಗ್ ಆಗುವ ಸಾಧ್ಯತೆ ಇದೆ. ಈ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಸಾಬೀತಾಗೋದು ಈ ಬೆಳವಣಿಗೆಯಿಂದ ಬಹುತೇಕ ಪಕ್ಕಾ ಆದಂತಿದೆ. ಶಿವಕುಮಾರ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.